ಕಾಂಗ್ರೆಸ್ನಲ್ಲಿ ಗೊಂದಲ ಮುಂದುವರೆದಿದೆ. ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಗಿಯದ ನಾಯಕತ್ವ ಬಿಕ್ಕಟ್ಟು. ಸಿಎಂ ಹುದ್ದೆಗೇರಲಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ದೆಹಲಿ ಮಟ್ಟದಲ್ಲಿ ಲಾಬಿಯನ್ನ ಮುಂದುವರಿಸಿರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ಸಾಕಷ್ಟು ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಕ್ಕರೆ ಅವ್ರ ಜೊತೆ ಮಾತನಾಡ್ಕೊಂಡು ಬರಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಈ ಮಧ್ಯೆ ಸಿಎಂ ಬೆನ್ನಿಗೆ ನಿಂತಿರುವಂಥದ್ದು ಅಹಿಂದ ಸಂಘಟನೆಗಳು. ಅಹಿಂದ ಜಾಗೃತ ವೇದಿಕೆಯಿಂದ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಖರ್ಗೆ ಭೇಟಿಯ ಬೆನ್ನಲ್ಲೇ ಪರಮೇಶ್ವರ್ ವಿಶ್ವಾಸ ಅಸ್ತ್ರವನ್ನ ಇವರು ಪ್ರಯೋಗ ಮಾಡ್ತಾ ಇದ್ದಾರೆ. ದಲಿತ ಕಾರ್ಡ್ ಅಸ್ತ್ರ ಪ್ರಯೋಗಿಸಿ ಕುರ್ಚಿಗಾಗಿ ಪಟ್ಟನ್ನ ಹಿಡಿದಿರುವಂಥದ್ದು. ಸಿಎಂ ಸೇರಿದಂತೆ ಹಿರಿಯ ನಾಯಕರ ವಿಶ್ವಾಸಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಸಿಎಂ ಕುರ್ಚಿ ಕದನದ ಬಗ್ಗೆ ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ರು ಕೇಳೋಣ. ಗೊಂದಲೇನೋ ಹೈಕಮಾಂಡ್ ಮಾಡಿದೇನ ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ CWC, I am not a member of the CWC. Extended ಮೀಟಿಂಗ್ ಆದ್ರೆ ಮಾತ್ರ ಕರೀತಾರೆ. ಇದು ರೆಗ್ಯುಲರ್ ಮೀಟಿಂಗ್. ಈ ಗೊಂದಲ ನಿವಾರಣೆ ಮಾಡ್ತಕ್ಕಂಥದ್ದು ಆಗಬೇಕು. ಅಂತಿಮವಾಗಿ ಹೈಕಮಾಂಡ್ನವರು ಈ ಒಂದು ಗೊಂದಲಕ್ಕೆ ತೆರೆ ಎಳಿತಕ್ಕಂತ ಅಗತ್ಯತೆ ಇದೆ. ಇಲ್ಲ ಅಂದ್ರೆ ಈ ಗೊಂದಲ ಆಡಳಿತದ ಮೇಲೆ ದುಷ್ಪರಿಣಾಮ. ಬೆಂಬಲ ಕೇಳೋದು ಸಿದ್ದರಾಮಯ್ಯನವ್ರ ಕಡೆನೂ ಯಾರೂ ಇಲ್ಲ, ಶಿವಕುಮಾರ್ ಕಡೆನೂ ಯಾರೂ ಇಲ್ಲ. ಎಲ್ಲ ಕಾಂಗ್ರೆಸ್ ಪಕ್ಷದ ಕಡೆ ಇರೋರು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದೇ ತೀರ್ಮಾನ ಬಹಳ ಮುಖ್ಯ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲು ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಲ್ಲ, ಡಿ ಕೆ ಶಿವಕುಮಾರ್ ಅಲ್ಲಿ ಪ್ರಯತ್ನ ಮುಂದುವರಿಸಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಇವತ್ತು ಯಾವುದೇ ಪ್ರೋಗ್ರಾಮ್ ಹಾಕೊಂಡಿಲ್ಲ, ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಇವತ್ತು ಯಾರ್ಯಾರು ಅವರನ್ನು ಹೋಗಿ ಭೇಟಿ ಆಗ್ತಾರೆ ಅನ್ನುವಂಥದ್ದು ಅಷ್ಟೇ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಮತ್ತೊಂದು ಕಡೆ ಅಹಿಂದ ಸಮಾವೇಶಕ್ಕೆ ತಯಾರಿ. ಸಮಾವೇಶಗಳ ಮುಖಾಂತರನೇ ತನ್ನ ಶಕ್ತಿ ಪ್ರದರ್ಶನ ಮಾಡಿ ಕುರ್ಚಿ ಬೇಕು ಅಂದಾಗ ತಗೊಂಡು ಮತ್ತೊಂದು ಕಡೆ ಅವರನ್ನ ಇಳಿಸ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ಗುರಾಣಿ ರೀತಿಯಲ್ಲೂ ಕೂಡ ಬಳಸ್ಕೊಂಡಿದ್ದಾರೆ. ಮತ್ತೊಂದು ವೇದಿಕೆ ಆಗ್ತಾ ಇದೆಯಾ ಅಂತ ಜನನಾಯಕರಿಗೂ ಹೈಕಮಾಂಡ್ ನಾಯಕರಿಗೂ ಇರುವಂಥ ವ್ಯತ್ಯಾಸ ಇಷ್ಟೇ. ಈ ಸಿದ್ದರಾಮೋತ್ಸವದ ಸಂದೇಶ ಮತ್ತು ಶಕ್ತಿ ಪ್ರದರ್ಶನದ ಲೆಕ್ಕಾಚಾರ ಏನೇನಿತ್ತು ಅದೆಲ್ಲವನ್ನೂ ಕೂಡ ಮಾಡಿಕೊಂಡ್ರು 2.5 ವರ್ಷದವರೆಗೆ. ಯಾಕಂದರೆ ಆವಾಗಲೂ ಕೂಡ ಇಂಥದ್ದೇ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಬಿಲ್ಡ್ ಆಗ್ತಾ ಇದ್ದಿದ್ದ ಕಾರಣಕ್ಕೆ ಅವ್ರಿಗೆ ಗೊತ್ತಿತ್ತು ಹೇಗೆ ಮಾಡಬೇಕು ಅಂತ. ಅದನ್ನು ಯಶಸ್ವಿಯಾಗಿ ಮಾಡಿಕೊಂಡ್ರು. ಈಗ ಮುಂದಿನ 2.5 ವರ್ಷಕ್ಕೆ ಲೆಕ್ಕಾಚಾರವನ್ನು ಮಾಡಬೇಕಲ್ಲ, ಅದರ ಮುಂದುವರೆದ ಭಾಗ ರೀತಿ ಸಿದ್ದರಾಮೋತ್ಸವ 2.0 ಅನ್ನೋ ರೀತಿ ಈಗ ರಾಯಚೂರು, ಉತ್ತರ ಕರ್ನಾಟಕ ಯಾವುದೋ ಒಂದು ಭಾಗದಲ್ಲಿ, ರಾಯಚೂರು ಸೇರಿದಂತೆ ಬೇರೆ ಬೇರೆ ಕಡೆ ಎಲ್ಲಾದರೂ ಮಾಡಬೇಕು. ಉತ್ತರ ಕರ್ನಾಟಕದ ಒಂದು ಯಾವುದಾದ್ರು ಭಾಗದಲ್ಲಿ ಏನೋ ಲೆಕ್ಕಾಚಾರ ಇತ್ತು. ಹೇಗೆ ಮಧ್ಯ ಕರ್ನಾಟಕವನ್ನು ದಾವಣಗೆರೆಯಲ್ಲಿ ಆಯ್ಕೆ ಮಾಡ್ಕೊಂಡಿರೋ ಸಿದ್ದರಾಮೋತ್ಸವಕ್ಕೆ ಆ ರೀತಿ. ಆದರೆ ನಿರಾನೇರಾದು ಸಿದ್ದರಾಮಯ್ಯ ಅವರ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಆಗುತ್ತೆ, ವ್ಯತಿರಿಕ್ತ ವರದಿಗಳು ಅಥವಾ ವ್ಯತಿರಿಕ್ತ ಅಭಿಪ್ರಾಯಗಳು ಹೈಕಮಾಂಡ್ಗೆ ತಲುಪಬಹುದು ಅನ್ನೋ ಕಾರಣಕ್ಕೆ ಅಹಿಂದ ಸಂಘಟನೆಗಳ ಆಧಾರದಲ್ಲಿ ಮೈಸೂರಲ್ಲಿ ಆಗಬಹುದು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಅವರಿಗೆ ಅಹಿಂದ ರತ್ನ ಅಂತ ಬಿರುದುಗಳನ್ನು ಕೊಡೋದಿರ್ಬೋದು, ಅಥವಾ ಅಹಿಂದ ನಾಯಕ ಅಂತ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ದಾರೆ. ಅವರು ಕಳೆದ 20 ವರ್ಷದಲ್ಲಿ ಏನು ಪೊಲಿಟಿಕಲ್ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರಲ್ಲ ಯಾವ ಒಂದು ಅಹಿಂದ ಅನ್ನೋ ವೇದಿಕೆ ಅಥವಾ ಬಲಕ್ಕೆ, ಅದು ಇವಾಗ ಡಿವಿಡೆಂಟ್ ಕೊಡ್ತಾ ಬಂದಿದೆ. ಕಳೆದ 1 ದಶಕದಲ್ಲಿ ಅವರು ಎಲ್ಲ ರೀತಿಯ ಅಧಿಕಾರಗಳನ್ನು ಅನುಭವಿಸೋದರ ಹಿನ್ನೆಲೆಯೂ ಕೂಡ ಇದೇ ಒಂದು ಲೆಕ್ಕಾಚಾರ, ಅದೇ ಒಂದು ಬಲ. ಆ ಬಲವನ್ನು ಸಂಪೂರ್ಣವಾಗಿ ಬಳಸ್ಕೊಂಡಿದ್ದಾರೆ. ಈಗ ಅದನ್ನು ಎಕ್ಸ್ಟೆಂಡೆಡ್ ವರ್ಷನ್ಗೆ ತಗೊಂಡು ಹೋಗುವಂಥ ಒಂದು ತಂತ್ರಗಾರಿಕೆಯ ಹಂತದಲ್ಲಿದ್ದಾರೆ. ಈಗ ಅವರು ನೀವು ಹೇಳಿದಂತೆ ರಾಹುಲ್ ಗಾಂಧಿ ಡಿಸೈಡ್ ಮಾಡ್ತಾರೆ ಅಂತ ಹೇಳೋದ್ರ ಮೂಲಕ ಮೊನ್ನೆ ಆರಾಮಾಗಿ ಅವರು ಪಾಸ್ ಮಾಡಿದ್ದಾರೆ ಅವರ ಒಂದು ಜವಾಬ್ದಾರಿ. ನಂದೇನಿಲ್ಲಪ್ಪ, ಹೈಕಮಾಂಡ್ ಹೇಳಿದ್ರೆ ಕಂಟಿನ್ಯೂ ಮಾಡ್ತೀನಿ, ಆದರೆ ನನ್ನ ಮನಸ್ಸಲ್ಲಿ ಕಂಟಿನ್ಯೂ ಮಾಡುವಂಥ ಶಕ್ತಿ, ಸಾಮರ್ಥ್ಯ, ಇಚ್ಛೆ ಎಲ್ಲವೂ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರು ಮುಂದುವರೆದ ಏನು ಮಾಡಬೇಕು, ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಬೇಕಲ್ಲ. ನಾನು ಯಾರು ಅಥವಾ ನನ್ನ ಶಕ್ತಿ ಏನು, ಪಕ್ಷಕ್ಕೆ ನನ್ನ ಕೊಡುಗೆ ಏನು, ಪಕ್ಷ ನನಗೂ ಕೊಟ್ಟಿದೆ. ಅಟ್ ದ ಸೇಮ್ ಟೈಮ್ ಚೆದರಿ ಹೋಗಿದ್ದಂಥ ಅಹಿಂದ ವರ್ಗವನ್ನು ಏನು ಒಂದು ಡೆನ್ಸ್ ವೋಟ್ ಬ್ಯಾಂಕ್ ಆಗಿ ಮಾಡೋದರಲ್ಲಿ ಅದಕ್ಕೊಂದು ಏನು ಹಿಡಿತದಲ್ಲಿ ಇಟ್ಕೊಂಡು ಅದನ್ನು ಕಾಂಗ್ರೆಸ್ನ ವೋಟ್ ಬ್ಯಾಂಕಾಗಿ ಕನ್ವರ್ಟ್ ಮಾಡೋದನ್ನು ನನ್ನ ಪಾತ್ರ ಇದೆ ಅನ್ನೋದನ್ನು ಮತ್ತೆ ರಿಮೈಂಡ್ ಮಾಡಬೇಕಲ್ಲ. ಆ ಒಂದು ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ದೈವ ಬಲ ಮತ್ತು ಹೈಕಮಾಂಡ್ ಬಲದ ಮೊರೆ ಹೋಗಿದರೆ, ಅಥವಾ ಸಂಘಟನೆಯ ಶಕ್ತಿ ಅಥವಾ ನನ್ನ ಒಂದು ಚಾಕಚಕ್ಯತೆ, ತಂತ್ರಗಾರಿಕೆ ಇವೆಲ್ಲ ಒಂದು ತಕ್ಕಡಿಯಲ್ಲಿದ್ದರೆ ಅದನ್ನು ತೂಗಿಸುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಜನಶಕ್ತಿಯ ಬೆಂಬಲ ಇಷ್ಟೊಂದಿದೆ ಅನ್ನೋದನ್ನು ರಿಮೈಂಡ್ ಮಾಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಈಗ ಏನು ಅನ್ಅಫಿಷಿಯಲ್ ಫೈಂಡಿಂಗ್ಸ್ ಎಲ್ಲ ಏನೇನು ಹೇಳಿದೆಯಲ್ಲ, 7% ಕುರುಬಾಸ್ ಇರ್ಬೋದು, ಮೋರ್ ದೆನ್ 7.5% ST ಇರ್ಬೋದು, ಅಥವಾ SC ಏನಿದ್ದಾರೆ ಮೋರ್ ದೆನ್ 15 to 16% ಮತ್ತು ಮೋರ್ ದೆನ್ 12% ಇರುವಂಥ
ಮುಸ್ಲಿಮ್ಸ್ ಏನಿದ್ದಾರೆ, ಇದರಲ್ಲಿ ಬಹುಪಾಲು ವರ್ಗ ಮುಸ್ಲಿಮ್ಸ್ ಅಂತೂ ಸಾಲಿಡ್ ಆಗಿ ಸಿದ್ದರಾಮಯ್ಯ ಅವರ ಪರವಾಗಿದ್ದಾರೆ. ಎಸ್ ಟಿಯಲ್ಲಿ ಬಿಕಾಸ್ ಆಫ್ ಜಾರಕಿಹೊಳಿ ಅವರ ಕಾರಣಕ್ಕಿದ್ದಾರೆ. ಕುರುಬಾಗ ಏನು ಅಮೋಘ ನಾಯಕ ಇವರೇನು, ಇನ್ಯಾರು ಇಲ್ಲ ಅಲ್ಲಿ ಸದ್ಯಕ್ಕೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಎಸ್ ಸಿಯಲ್ಲೂ ಕೂಡ ಮೋರ್ ದ್ಯಾನ್ ದಲಿತ್ ಲೀಡರ್ಸು ಸಿದ್ದರಾಮಯ್ಯ ಅವರನ್ನು ಏನು ಅಕ್ಸೆಪ್ಟೆನ್ಸು ರೇಟಿಂಗ್ಸ್ ಜಾಸ್ತಿ ಇದೆ. ಸೊ ಎಲ್ಲ ಕಾರಣಕ್ಕೆ ಆ ಒಂದು ಕಾಂಬಿನೇಷನ್ ಕೂಡ ವಿಸಿಬಲ್ ಆಗಿ ಕಾಣಿಸ್ತಾ ಇರೋದ್ರಿಂದ ಅದನ್ನೇ ಒಂದು ಶಕ್ತಿಯಾಗಿ ಅವರು ಈ ಹಿಂದೆ ಏನು ಸಂಘಟಿಸ್ಕೊಂಡು ಬಂದಿದ್ದಾರಲ್ಲ ಅದನ್ನು ಫೈನಲ್ ಆಗಿ ಕಾಂಕ್ರೀಟ್ ಆಗಿ ಈ ಸಂದರ್ಭದಲ್ಲಿ ಕ್ರೂಷಿಯಲ್ ಆಗಿ ಯೂಸ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಕಾನೂನು ಹೋರಾಟಗಳು ಮತ್ತೊಂದು ಮೂಡ ಅದು ಇದು ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ಕೊಂಡು ಬಂದರು. ಅಥವಾ ವಯಸ್ಸಾಗಿದೆ ಮತ್ತೊಂದು ಅಂತ ಹೇಳಲಿಕ್ಕೆ ನಾನು ಶಕ್ತಿಯಿಂದ ಇದ್ದೀನಿ, ಆರೋಗ್ಯವಾಗಿದ್ದೀನಿ, ಇಡೀ ರಾಜ್ಯ ಪ್ರವಾಸಗಳನ್ನು ಮಾಡಬಲ್ಲೆ, ಕಾರ್ಯಕ್ರಮಗಳನ್ನು ಮಾಡಬಲ್ಲೆ, ಯಾವುದೇ ಕ್ಯಾಬಿನೆಟಲ್ಲಿ ನಂದೇನು ಅಬ್ಸೆನ್ಸ್ ಇಲ್ಲ, ಅಥವಾ ಯಾವುದೇ ರೀತಿಯ ಏನು ಪ್ರೋಗ್ರಾಮ್ಸ್ ಏನಿದೆ ಪ್ರೋಗ್ರಾಮ್ಸ್ಗಳನ್ನು ಎನ್ಶ್ಯೂರ್ ಮಾಡೋದ್ರಲ್ಲಿರ್ಬೋದು, ಸೈದ್ಧಾಂತಿಕವಾಗಿರ್ಬೋದು ಅಥವಾ ಸರ್ಕಾರದ ಭಾಗವಾಗಿರ್ಬೋದು, ಎಲ್ಲದರಲ್ಲೂ ನಾನು ಮುಂಚೂಣಿಯಲ್ಲಿದ್ದೀನಿ ಮತ್ತು ಸಮರ್ಥನಾಗಿದ್ದೀನಿ ಅನ್ನೋದನ್ನು ಎಲ್ಲ ಮೆಸೇಜನ್ನು ಕೊಟ್ಟಿರೋದ್ರಿಂದ ಈಗ ಅಂತಿಮವಾಗಿ ರಾಜಕೀಯ ಶಕ್ತಿ ಇನ್ನೂ ಇದೆ. ಸೊ ಈ ಸಲ ನನ್ನನ್ನು ಟಚ್ ಮಾಡಬೇಡಿ ಅನ್ನೋ ಒಂದು ಕ್ಲಿಯರ್ ಮೆಸೇಜನ್ನು ಕೊಡಲಿಕ್ಕೆ ಎಲ್ಲ ಸಾಧ್ಯತೆಗಳನ್ನು ತಲೆಯಲ್ಲಿಟ್ಟುಕೊಂಡು ಈ ಒಂದು ಅಹಿಂದ ಸಮಾವೇಶಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೈ ಹಾಕಿರುವಂಥದ್ದು. ಅಟ್ ದ ಸೇಮ್ ಟೈಮ್ ಈ ಮೂಲಕ ಅವ್ರನ್ನೂ ಉಳಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರಿಗಿರುವಂಥ ಶಕ್ತಿ ಸಾಮರ್ಥ್ಯ ಏನಿದೆ ಸದ್ಯಕ್ಕೆ ಪೊಲಿಟಿಕಲಿ, ಎರಡು ಪ್ರಬಲ ಖಾತೆಗಳು, ದೊಡ್ಡ ಖಾತೆಗಳು, KPCC ಅಧ್ಯಕ್ಷಗಿರಿ, DCM, CMಗೆ ಈಕ್ವಲ್ ಆಗಿರುವಂಥ ಸ್ಟೇಚರನ್ನು ವಿಸಿಬಲ್ ಆಗಿ ತೋರಿಸ್ಕೊಂಡು ಹೋಗ್ತಾ ಇರುವಂಥದ್ದು. ಸೊ ಇದನ್ನೆಲ್ಲ ಡೆಂಟ್ ಮಾಡಲಿಕ್ಕೆ ಏನೇನು ಮಾಡಬೇಕು ಮುಂದೆ ಅನ್ನೋದನ್ನು ಕೂಡ ಕಾರ್ಯತಂತ್ರವನ್ನು ಮಾಡಿಕೊಂಡು ನವೆಂಬರ್ ಕ್ರಾಂತಿಯನ್ನು ಟುಸ್ ಮಾಡಾಗಿದೆ. ಸಂಕ್ರಾಂತಿಯನ್ನು ಕೂಡ ಟುಸ್ ಮಾಡಿ ಬಜೆಟ್ ನಂತರವೂ ಕೂಡ ತಾವೇನಾದರೂ ಆರಾಮಾಗಿರ್ಲಿಕ್ಕೆ ಏನೇನು ಮಾಡಬೇಕು ಅದನ್ನು ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ ಕೇಸ್ ಇಳಿಯೋದೇ ಆದರೆ ಅಂತಿಮವಾಗಿ ತಮಗೆ ಶಕ್ತಿ ಕೊಟ್ಟಂತಹ ಸಮುದಾಯಗಳಿಗೆ ಶಕ್ತಿಯನ್ನು ಕೊಡುವಂತಹ ರಾಜಕೀಯವಾಗಿ ಪ್ರಯತ್ನವನ್ನು, ಅಂದರೆ ಪ್ರತಿನಿಧಿಗಳನ್ನು ಯಾರು ಮುಂಚೂಣಿಯಲ್ಲಿ ಇರಬೇಕಾದಂಥ ಉತ್ತರಾಧಿಕಾರತ್ವ ಯಾರು ಅನ್ನೋದನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಂದೇಶವನ್ನು ಕೊಟ್ಟು ಹೈಕಮಾಂಡ್ಗೂ ಮನವರಿಕೆ ಮಾಡಿ ಅದನ್ನು ಎಚ್ಚರಿಕೆ ರೂಪವೋ ಅಥವಾ ಸಲಹೆ ರೂಪವೋ ಅಥವಾ ಭವಿಷ್ಯದ ದೃಷ್ಟಿಕೋನದಲ್ಲಿ ಏನು ಹಿತೈಷಿಯ ರೂಪದಲ್ಲಿ ಸಲಹೆಯನ್ನು ಕೊಡ್ತಾರೋ ವಾಟ್ ಎವರ್, ಆದರೆ ಏನು ತಮ್ಮ ಮನಸ್ಸಲ್ಲಿದೆಯಲ್ಲ ತಾವು ಇಳಿಯೋದೇ ಆದರೆ ಅದನ್ನು ಕೂಡ ಯಥಾವತ್ತು ಅವರಿಗೆ ಕ್ಲಿಯರ್ ಮಾಡಿ ಹೋಗುವಂಥ ಒಂದು ನಿರ್ಣಾಯಕ ಘಟ್ಟಕ್ಕೆ ಸಿದ್ದರಾಮಯ್ಯ ಬಂದಿದ್ದಾರೆ. ಓಕೆ ಪಟೇಲ್, ಇಲ್ಲಿ ಕಾಲ ಸನ್ನಿಹಿತ ಆಯ್ತಾ ಸಿದ್ದರಾಮಯ್ಯನವ್ರದ್ದು, ಆ ಕಾರಣಕ್ಕೋಸ್ಕರನೇ ಸಮಾವೇಶನ ಅಂತ. ಯಾಕೆಂದರೆ ಈ ಸಮಾವೇಶಗಳು ರಾಜಕೀಯ ದಿಕ್ಕನ್ನು ಯಾವ ರೀತಿಯಾಗಿ ಬದಲಾಯಿಸಿದವೆ ಅನ್ನುವಂಥದ್ದನ್ನ ಈ ಹಿಂದಿನ ಸಾಕಷ್ಟು ಸಮಾವೇಶಗಳು ತೋರಿಸಿದವೆ. ಅದ್ರ ಜೊತೆಗೆ ಸ್ಪೆಷಲಿ ಸಿದ್ದರಾಮಯ್ಯನವ್ರ ವಿಚಾರದಲ್ಲೇ ನೋಡೋದಾದ್ರೆ 2005ರಲ್ಲೆಲ್ಲ ಅಹಿಂದ ಸಂಘಟನೆ ಮಾಡಿಕೊಂಡು ಸಮಾವೇಶವನ್ನು ಮಾಡಿದ್ದು ಒಂದು CM ಸ್ಥಾನ ಸಿಗಲಿಲ್ಲ ಅನ್ನೋದು, ಹಾಗೆ ದೇವೇಗೌಡರಿಗೂ ಒಂದು ಮೆಸೇಜ್ ಕೊಡಬೇಕಾಗಿತ್ತು. ಅದಾದಮೇಲೆ 2023ರಲ್ಲೂ CM ಆಗುವಂಥ ಕಾರಣಕ್ಕೋಸ್ಕರ ನಾನ್ ಶಕ್ತಿಯುತ ಅನ್ನುವಂಥದ್ದನ್ನ ಸಿದ್ದರಾಮೋತ್ಸವ ಮುಖಾಂತರ ತೋರಿಸಿದ್ರು. ಈ ಸಮಾವೇಶದ ಮುಖಾಂತರನು DK ಚಕ್ಮೇಟ ಅಂತ ನಿಮಗೆ 3 ಸಮಾವೇಶಗಳಾಗ್ತದೆ, ಒಂದಲ್ಲ. ಮೈಸೂರಿನಲ್ಲಿ ಅಹಿಂದ ಜಾಗೃತಿ ಸಮಾವೇಶ, ಮೈಸೂರು, ಚಾಮರಾಜನಗರ ಮತ್ತು ಕೊಡಗು ಈ 3 ಜಿಲ್ಲೆಗಳ ಅಹಿಂದ ನಾಯಕರುಗಳು ಬರ್ತಿರ್ತಕ್ಕಂಥದ್ದು. ಆದರೆ ಆ ಜಾಗೃತ ಸಮಾವೇಶದಲ್ಲಿ CM ಬರ್ತಾ ಇಲ್ಲ. ಆದರೆ CM ಪರವಾಗಿ ಅಹಿಂದದ ಸಮುದಾಯದ ಜನರು ಸೇರ್ತಿರ್ತಕ್ಕಂಥ, ಆ ಮುಖಾಂತರ ಹೈಕಮಾಂಡಿಗೆ ಅಹಿಂದವನ್ನು ಮುಟ್ಟಿದರೆ ಅಹಿಂದ ಕಾಂಗ್ರೆಸ್ನ ವೋಟ್ ಬ್ಯಾಂಕು, ಅಹಿಂದದಿಂದಲೇ ಕಾಂಗ್ರೆಸ್ಸಿಗೆ ಹೆಚ್ಚು ಸ್ಥಾನ ಗೆಲ್ಲಲಿಕ್ಕೆ ಕಾರಣ. ಮೇಲ್ಜಾತಿ ವರ್ಗದ ಮತಗಳು ಚೆದರಿ ಹೋಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ವಿಚಾರದಲ್ಲಿ, ಅದು BJP ಮತ್ತು JDSನ ಪಾಲಾಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಅಹಿಂದ ಸಮಾಜದ ಮಾಸ್ ಲೀಡರನ್ನು ನೀವು ಟಚ್ ಮಾಡಿದರೆ ಭವಿಷ್ಯದ ದಿನಗಳಲ್ಲಿ 2028 ಇರ್ಬೋದು ಮತ್ತು 2029 ಚುನಾವಣೆ ಇರ್ಬೋದು, ಭವಿಷ್ಯದ ದಿನಗಳಲ್ಲಿ ಅದು ಕಾಂಗ್ರೆಸ್ಸಿಗೆ ದೊಡ್ಡ ಹೊಡೆತ ಕೊಡ್ತೆಂಬ ಸಂದೇಶ ರವಾನೆ ಮಾಡ್ತಿರ್ತಕ್ಕಂಥದ್ದು. ಅಟ್ ದ ಸೇಮ್ ನಿಮಗೆ ಡಿಸೆಂಬರ್ 30ನೇ ತಾರೀಕು ಕೇರಳದಲ್ಲೂ ಕೂಡ ಒಂದು ಅತಿ ದೊಡ್ಡ ಅಹಿಂದ ಸಮಾವೇಶಕ್ಕೆ ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯವ್ರನ್ನ ಸ್ವತಃ KC ವೇಣುಗೋಪಾಲ್ರವರು ಇನ್ವೈಟ್ ಮಾಡ್ತಾರೆ. ಕೇರಳದಲ್ಲಿ ನಡೀತಿರ್ತಕ್ಕಂಥ ಅತಿ ದೊಡ್ಡ ಅಹಿಂದ ಸಮಾವೇಶ. ಆ ಸಮಾವೇಶದ ಮುಖಾಂತರ ಕೇರಳದಲ್ಲಿ ಮುಂದಿನ 4 ರಿಂದ 5 ತಿಂಗಳು ಆಗ್ತಕ್ಕಂಥ ಚುನಾವಣೆಗೆ ಒಂದು ಟ್ರೆಂಡ್ ಸೆಟ್ಟಿಂಗ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಿರ್ತಕ್ಕಂಥದ್ದು. ಆ ಟ್ರೆಂಡ್ ಸೆಟ್ಟಿಂಗಿಗೆ CM ಸಿದ್ದರಾಮಯ್ಯವ್ರನ್ನ KC ವೇಣುಗೋಪಾಲ್ರವರು ಇನ್ವೈಟ್ ಮಾಡಿರ್ತಕ್ಕಂಥದ್ದು. ಅದಾದ ಬಳಿಕ ರಾಯಚೂರಿನಲ್ಲಿ ಒಂದು OBC ಸಮಾವೇಶ ಮಾಡಲಿಕ್ಕೆ ಕೂಡ ಪ್ಲ್ಯಾನ್ ಆಗ್ತಿರ್ತಕ್ಕಂಥದ್ದು. ಅಂದರೆ ರಾಯಚೂರು ಈಗ NS ಬೋಸರಾಜ್ ಅವರ ಪುತ್ರ ಈ OBC ನಾಯಕತ್ವವನ್ನು ವಹಿಸ್ಕೊಳ್ತಿರ್ತಕ್ಕಂಥ, ಅಲ್ಲಿ ಆ ಸುತ್ತಮುತ್ತ ಒಂದು ಸಮಾವೇಶನ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ರಾಹುಲ್ ಗಾಂಧಿಯವರು ಎಲ್ಲ ರಾಜ್ಯಗಳಲ್ಲೂ ಕೂಡ OBC ಸಮಾವೇಶನ ಮಾಡಬೇಕಂತೇಳಿ ಸೂಚನೆಯನ್ನು ಕೊಟ್ಟರು. ಹಾಗಾಗಿ ಜನವರಿ ಅಂತ್ಯದ ಒಳಗಡೆ ಕರ್ನಾಟಕದಲ್ಲಿ ಒಂದು ಅತಿ ದೊಡ್ಡ OBC ಸಮಾವೇಶನ ಮಾಡಲಿಕ್ಕೆ ಕೂಡ ಪ್ಲ್ಯಾನನ್ನು ಮಾಡ್ತಿರ್ತಕ್ಕಂಥದ್ದು. ಇದು ಒಂದು ಭಾಗ. ಅಫ್ಕೋರ್ಸ್ ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿನೆಲ್ಲ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆದ ಇಲ್ಲಿವರೆಗೂ ಕೂಡ ಅವರಿಗೆ ಅಹಿಂದ ಮತ ಬ್ಯಾಂಕ್ ಇರ್ತಕ್ಕಂಥದ್ದು. ಅದನ್ನು ಸಾಲಿಡ್ಡಾಗಿ ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯರು 2006 ನಂತರ ತಿರುಗಿಸಿದ್ದು ಅದು ಅನ್ಕ್ವಶ್ಚನಬಲ್.
ಜೊತೆಗೆ ಪ್ರಮುಖವಾಗಿ ಈಗ ಪರಮೇಶ್ವರ್ ವಿಚಾರ ಬಂತು. ಪರಮೇಶ್ವರು ತಪ್ಪೇನಲ್ಲ, ಅವರು ಕ್ಲೈಮ್ ಮಾಡೋ ತಪ್ಪೇನಿಲ್ಲ. ಯಾಕಂದರೆ ಪಾರ್ಟಿಗಾಗಿ ಅವರು ದುಡಿದ್ರು 8 ವರ್ಷ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಪಾರ್ಟಿಯನ್ನು ಕಟ್ಟಿದಂಥವರು. ಜೊತೆಗೆ ಅವ್ರದ್ದು ಕ್ಲೀನ್ ಇಮೇಜ್ ಇರ್ತಕ್ಕಂಥದ್ದು, ಎಜುಕೇಟೆಡ್ ಇರ್ತಕ್ಕಂಥದ್ದು, ಒಂದಷ್ಟು ಸಾಫ್ಟ್ ಕಾರ್ನರ್ ಇರ್ತಕ್ಕಂಥದ್ದು ಮತ್ತು ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಇರ್ತಕ್ಕಂಥದ್ದು. ಈಸ್ ವೆರಿ ಕ್ಲೋಸ್ ಟು ಸೋನಿಯಾ ಗಾಂಧಿ ಮತ್ತು ಗಾಂಧಿ ಫ್ಯಾಮಿಲಿಗೆ ತುಂಬ ಹತ್ತಿರವಾಗಿರ್ತಕ್ಕಂಥವ್ರು. ಹಾಗಾಗಿ ಅವ್ರು ನನಗೂ ಸಾಮರ್ಥ್ಯ ಇದೆ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಈಗ ಯಾರು ಬೇಕಾದರೂ ಕೇಳೋದು, ಮುಖ್ಯಮಂತ್ರಿ ಹುದ್ದೆ ಅನ್ನೋದಿದೆಯಲ್ಲ ಯಾರ ಸಾಮರ್ಥ್ಯದ ಮೇಲೆ ಆಗ್ತಕ್ಕಂಥದ್ದು. ಆದರೆ ಈ ನ್ಯಾಷನಲ್ ಪಾರ್ಟಿ ಅಂದರೆ ಅದು ಹೈಕಮಾಂಡ್ ಕಲ್ಚರಿಂದ ಹೈಕಮಾಂಡ್ ಯಾರನ್ನ ಬೇಕಾದ್ರೆ ಮಾಡ್ಬೋದು, ಯಾರನ್ನ ಬೇಕಾದ್ರೆ ಇಳಿಸ್ಬೋದು, ಯಾರನ್ನ ಬೇಕಾದ್ರೆ ತೆಗಿಬೋದು. ಆದರೆ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡು, ಅವತ್ತಿನ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಪರಮೇಶ್ವರ್ ಅವರಿಗೆ ದಲಿತ ಶಾಸಕರ ಬೆಂಬಲ ಭಾಳಷ್ಟು ವೀಕ್ ಆಗಿರ್ತಕ್ಕಂಥ. ದಲಿತ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳ್ತಾರೆ. ಈಗ ಸತೀಶ್ ಜಾರಕಿಹೊಳಿ ಅಂತವರು, ಮಹಾದೇವ ಪಂತ್ ಅವರು, ಒಂದಷ್ಟು ಜನ ಅವರಿಗೆ ಸಪೋರ್ಟನ್ನು ಮಾಡ್ತಾರೆ. ದಲಿತ ಶಾಸಕರು ಅಂದರೆ ಅದು ಬೆರಳೆಣಿಕೆಯಷ್ಟು ಮಾತ್ರ ಒಂದಷ್ಟು ಗುಂಪಿನಲ್ಲಿ ಗುರುತಿಸ್ಕೊಂಡ್ರು. ಅದು ಅನಿವಾರ್ಯತೆ. ಈಗ 30 ಜನಕ್ಕೆ ಡಿ ಕೆ ಶಿವಕುಮಾರ್ ಟಿಕೆಟನ್ನು ಕೊಟ್ಟರು, 30 ಜನಕ್ಕೆ ರಾಜಕೀಯವಾಗಿ ಭವಿಷ್ಯವನ್ನು ಕೊಟ್ಟರು. ಅವರು ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ನಿಲ್ಲೇಬೇಕಾಗಿರ್ತಕ್ಕಂಥ. ಯಾಕಂದರೆ ಟಿಕೆಟನ್ನು ಕೊಟ್ಟು ಅವರಿಗೆ ತನು ಮನಧನ ಕೊಟ್ಟು ಅವ್ರು ಗೆಲ್ಸಿ ಬಂದಂಥವ್ರು, ಅದು ತಪ್ಪೇನಲ್ಲ. ಆಯಿತಾ. ಈಗ ಡಿ ಕೆ ಶಿವಕುಮಾರ್ ಕೂಡ ಕ್ಲೈಮ್ ಮಾಡ್ತಾರೆ, ನಾನು ಸಂಘಟನೆ ಮಾಡಿದ್ದೀನಿ, ಪಕ್ಷ ಕಟ್ಟಿದ್ದೀನಿ, ಸಂಘಟನೆ ಮಾಡಿದ್ದೀನಿ ಮತ್ತು ಪಕ್ಷಕ್ಕಾಗಿ ನಾನು ಏನೆಲ್ಲ ತ್ಯಾಗಗಳನ್ನು ಮಾಡಿದ್ದೀನಿ. ಅವರು ಕೂಡ CM ಹುದ್ದೆಯನ್ನು ಕ್ಲೈಮ್ ಮಾಡ್ತಿರ್ತಕ್ಕಂಥ. ಈಗ ದೆಹಲಿಯಲ್ಲಿ ಕೂಡ ಅವರು ಇದ್ದಾರೆ. ಹಾಗಾಗಿ ಇಲ್ಲಿ ಕುರ್ಚಿ ವಿಚಾರದಲ್ಲಿ ಇಬ್ಬರ ಜಗಳದಲ್ಲಿ ಮೂರನೇರು ಲಾಭವನ್ನು ಮಾಡಿಕೊಂಡ್ರು ಆಶ್ಚರ್ಯಪಡಬೇಕಾಗಿಲ್ಲ. ಸದ್ಯದ ಮಟ್ಟಿಗೆ ಮೊದಲು ಹೇಳ್ದಂಗೆ ನವೆಂಬರ್ ಕ್ರಾಂತಿ ಅಂತಿದ್ದು, ಏನೋ ರಾಜ್ಯದಲ್ಲಿ ಅತಿ ದೊಡ್ಡ ರಾಜಕೀಯ ಕ್ರಾಂತಿ ಆಗ್ತಿತ್ತು. ಆ ನವೆಂಬರ್ ಕ್ರಾಂತಿ ಅನ್ನೋದು ಎಲ್ಲ ಒಂದು ಕಡೆ ಈಗ ರೂಲ್ಡ್ ಔಟ್ ಆಗಿರ್ತಕ್ಕಂಥ. ಸಂಕ್ರಾಂತಿ ಅಂತಿದ್ದಾರೆ. ಸಂಕ್ರಾಂತಿ ಅಂದ ತಕ್ಷಣ ಬಜೆಟ್ ಅಂತ ಬರುತ್ತೆ. ಬಜೆಟ್ ಅಂತ ಬಂದ ತಕ್ಷಣ ಸ್ಥಳೀಯ ಸಂಸ್ಥೆಗಳದ್ದು ಬಂದ್ಬಿಟ್ರೆ ಚುನಾವಣೆ ಬಂತು. ನಿಮಗೆ ಬೆಂಗಳೂರು ಚುನಾವಣೆ ಇಂಪಾರ್ಟೆಂಟ್ ಆಗಿರುತ್ತೆ. 5 ಪಾಲಿಕೆಗಳಿದೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನ ಹೊಸ ಕಾನ್ಸೆಪ್ಟಿಗೆ ಬೆಂಗಳೂರು ದಕ್ಷಿಣ ಅಂತ ಸೇರಿಸಿದ್ದಾರೆ ಮತ್ತು ಬೆಂಗಳೂರು ಉತ್ತರ ಅಂತ ಸೇರಿಸಿದ್ದಾರೆ. ಇಡೀ ಬೆಂಗಳೂರು ರೂರಲ್ಲೆಲ್ಲ ಕೂಡ ಇಡೀ ಬೆಂಗಳೂರಿಗೆ ಡಿ ಕೆ ಶಿವಕುಮಾರ್ ಸೇರಿಸಿರೋದ್ರಿಂದ 5 ಪಾಲಿಕೆಗಳನ್ನು ಮಾಡಿದ್ದಾರೆ. ಮತ್ತು ಅವರ ಇದು ಕನಸಿನ ಕೂಸಾಗಿರ್ತಕ್ಕಂಥದ್ದು ಗ್ರೇಟರ್ ಬೆಂಗಳೂರಿನ ಮುಖಾಂತರ ಈಗ ಟನಲ್ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಬೇರೆ ಬೇರೆ ಕನಸುಗಳನ್ನ ಇಟ್ಕೊಂಡ್ರಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಕೂಡ ಒಂದು ಸವಾಲು. ಯಾಕಂತ ಹೇಳಿದ್ರೆ ಬೆಂಗಳೂರು ಖಾತೆಯನ್ನು ವಹಿಸ್ಕೊಂಡ ಮೇಲೆ ಬೆಂಗಳೂರಿಗೆ ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ, ಬೆಂಗಳೂರು ಜನರನ್ನು ಯಾವ ರೀತಿ ವಿಶ್ವಾಸ ಪಡ್ಕೊಂಡಿದ್ದಾರೆ, ಆ ಮುಖಾಂತರ 5 ಪಾಲಿಕೆಯಲ್ಲಿ ಕನಿಷ್ಠ 4 ಪಾಲಿಕೆಯನ್ನು ಗೆಲ್ಲುವ ಒಂದು ಅನಿವಾರ್ಯತೆ ಡಿ ಕೆ ಶಿವಕುಮಾರ್ಗೂ ಕೂಡ ಇರ್ತಕ್ಕಂಥ. ಯಾಕಂತ ಹೇಳಿದ್ರೆ ಬೆಂಗಳೂರು ಖಾತೆಯನ್ನು ತೆಗೆದುಕೊಂಡಿರೋದು ಮತ್ತು 2 ಬೆಂಗಳೂರು ರೂರಲ್ ಡಿಸ್ಟಿಕ್ಕನ್ನು ಸೇರಿಸಿರ್ತಕ್ಕಂಥದ್ದು, ರಾಮನಗರವನ್ನು ಬೆಂಗಳೂರು ದಕ್ಷಿಣ ಮಾಡಿರ್ತಕ್ಕಂಥ. ಹಾಗಾಗಿ ಅದು ಕೂಡ ಸವಾಲಾಗಿದೆ ಮತ್ತು ಅದು ಕಾಂಗ್ರೆಸ್ನ ಇಮೇಜ್ ಕೂಡ ಇದಾಗೋದು. ನೀವು ಬೆಂಗಳೂರು ಜನ ಕಾಂಗ್ರೆಸ್ ಪಾರ್ಟಿಯನ್ನು ಯಾವ ರೀತಿ ನೋಡ್ತೀರಿ ಮತ್ತು ಕಾಂಗ್ರೆಸ್ ಪಾರ್ಟಿ ಪರವಾಗಿದ್ದಾರೆ ಅಥವಾ ಕಾಂಗ್ರೆಸ್ನ ಅಭಿವೃದ್ಧಿಯನ್ನು ಒಪ್ಕೊಂಡಿದ್ದಾರೆ ಅನ್ನೋದು ನೋಡುವಂಥದ್ದು. ನಂತರ ಗ್ರಾಮ ಪಂಚಾಯತ್ ಚುನಾವಣೆ ಮಸ್ಟ್ ಆ್ಯಂಡ್ ಶುಡ್ ಮಾಡಬೇಕು. ಅದಾದ ತಕ್ಷಣ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ, ಅದಾದ ಬಳಿಕ ನಗರ ಪಾಲಿಕೆ ಮಹಾನಗರ ಪಾಲಿಕೆ ಚುನಾವಣೆ, ಅದಾದ ಬಳಿಕ ಕೇರಳ ಚುನಾವಣೆ. ಹಾಗಾಗಿ ಈ ಸಾಲು ಚುನಾವಣೆಗಳಿರ್ತಕ್ಕಂಥದ್ದು. ಈ ಮಧ್ಯದಲ್ಲಿ ಜನವರಿ ಹಂತದಲ್ಲಿ ಜಾತಿ ಸಮೀಕ್ಷೆ ಅಸ್ತ್ರ ಪ್ರಯೋಗ ಆಗ್ತಾ ಇರ್ತಕ್ಕಂಥದ್ದು. ಮತ್ತು ರಾಜಕೀಯದಲ್ಲಿ ಅಹಿಂದ ಅಸ್ತ್ರ, ಜಾತಿ ಅಸ್ತ್ರ ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ನಾವು ಹೇಳ್ತೀವಿ ಈ ಸಂದರ್ಭದಲ್ಲಿ ಬಳಕೆ ಮಾಡ್ತಾರೆ ಅಂತೇಳಿ. ಅವರಿಂದಲೇ ಅವ್ರು ಆಗಿರೋದು, ಆಯಾ ಅಹಿಂದ ಸಮುದಾಯದಿಂದ ಆಗಿರ್ತಕ್ಕ. ಒಕ್ಕಲಿಗರಿಂದಲೂ ಇವತ್ತು ಡಿ ಕೆ ಶಿವಕುಮಾರ್ ಲೀಡರ್ ಆಗಿರ್ತಕ್ಕಂಥ. ಅವ್ರು ತಪ್ಪೇನಿಲ್ಲ. ಆಯಾ ಸಮುದಾಯದ ಸ್ವಾಮೀಜಿಗಳು, ಆಯಾ ಸಮುದಾಯದ ನಾಯಕರು, ಆ ಸಮುದಾಯ ಅವ್ರ ಪರವಾಗಿ ಮಾತನಾಡೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಅಲ್ಲಿಂದ ಅವ್ರು ನಾಯಕರಾಗಿರ್ತಕ್ಕಂಥ. ಆಯಾ ಸಮುದಾಯಕ್ಕೆ ಅವರವರ ಹಿತಾಸಕ್ತಿಗಾಗಿ ಅವ್ರವ್ರ ನಾಯಕರು ಬೇಕೀಗ. ಅಹಿಂದ ಸಮುದಾಯಕ್ಕೆ ನಮಗೆ ಸಿದ್ದರಾಮಯ್ಯ ಬೇಕು ಅಂತಾರೆ, ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಬೇಕು ಅಂತಾರೆ, ದಲಿತ ಸಮುದಾಯದವರು ದಲಿತನೊಬ್ಬರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಕಡೆ ಖರ್ಗೆ ಏಬಲ್ ಇಲ್ವಾ, ಪ್ರಿಯಾಂಕ್ ಖರ್ಗೆ ಇಲ್ವಾ, ಪರಮೇಶ್ವರ್ ಇಲ್ವಾ, ಅನೇಕ ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಅವರವರ ಯೋಗ್ಯತೆ ಅನುಸಾರ ಇರ್ತಕ್ಕಂಥದ್ದು. ಸದ್ಯ ಈ ಕುರ್ಚಿ ಕದನ ಸದ್ಯಕ್ಕೆ ಈಗ ಸ್ವಲ್ಪ ಸ್ಟಾಪ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ CM 2 ದಿವಸದಿಂದ ರಿಲ್ಯಾಕ್ಸ್, ಇವತ್ತು ಮತ್ತು ನಾಳೆ CM 2 ದಿವಸ KJ ಜಾರ್ಜ್ ಅವರ ಗೆಸ್ಟ್ ಹೌಸ್ಗೆ ಹೋಗಿ ರೆಸ್ಟನ್ನು ಮಾಡ್ತಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಡೆಲ್ಲಿಲಿದ್ದಾರೆ, ಇವತ್ತು ಸಂಜೆ ಬರ್ತಾರೆ. ಇನ್ನು ಕ್ರಿಸ್ಮಸ್ 29ರಿಂದ ಜನವರಿ 3ನೇ ತಾರೀಕು ತನಕ ರಾಹುಲ್ ಗಾಂಧಿ ಮತ್ತೆ ಅಮೆರಿಕ ಪ್ರವಾಸವನ್ನು ಮಾಡ್ತಾರೆ. ಸದ್ಯಕ್ಕೆ ಒಂದು 10 ದಿನ ಈ ಒಂದು ಕುರ್ಚಿ ಮಿರ್ಚಿ, ಈ ಪವರ್ ಶೇರಿಂಗು, ಕುತ್ತಾಟ, ಕುರ್ಚಿ ಗುದ್ದಾಟ, ಪಗಡೆ ಆಟ ಎಲ್ಲವೂ ಕೂಡ ಒಂದು 10 ದಿನ ಬ್ರೇಕ್ ಅಂತ ಹೇಳ್ಬೋದು. ಅಲ್ಲ, ಈ ಸಮಾವೇಶ ಮೈಸೂರಲ್ಲಿ ಆಯೋಜನೆ ಆಗ್ತಿರೋದು ಸ್ಪೆಷಲಿ ಅಂದರೆ ಈ ಅಹಿಂದ ಸಮಾವೇಶಗಳನ್ನೆಲ್ಲ ನಾವು ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ಆಯೋಜನೆ ಆಗಿದ್ದನ್ನು, ಹಾಗೆ ಸಿದ್ದರಾಮೋತ್ಸವ ಮಧ್ಯ ಕರ್ನಾಟಕದಲ್ಲಿ ಆಯೋಜನೆ ಆಗಿದ್ದನ್ನು ನೋಡಿದ್ವಿ. ಬಟ್ ನನಗೆ ದಕ್ಷಿಣ ಕರ್ನಾಟಕ ಭಾಗ ಅಂದರೆ ಡಿ ಕೆ ಶಿವಕುಮಾರ್ ಎಲ್ಲಿ ಪವರ್ಫುಲ್ ಅಂತ ಹೇಳ್ತಾರಲ್ಲ ಆ ಭಾಗದಲ್ಲಿ ಅವ್ರಕ್ಕಿನ್ನ ಜಾಸ್ತಿನೇ ಬೆಂಬಲ ಇದೆ ಅನ್ನುವಂಥ ತೋರಿಸೋ ಪ್ರಯತ್ನದ ಭಾಗ ಆಗಿರ್ಬೋದು. ತೋರಿಸ್ಬೇಕು ಅಂತ ಇಲ್ಲ, ಯಾಕಂದ್ರೆ ಕಳೆದ ಸಲದಿಂದ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ನಾಯಕರು, ಒಕ್ಕಲಿಗರ ಮನೆಗೆ ಅಧಿಕಾರದ ಸಮಯ ಬಂದಿದೆ ಅಂತ ಮತ್ತೊಮ್ಮೆ SM ಕೃಷ್ಣ ನಂತರ ಮುಖ್ಯಮಂತ್ರಿ ಆಗೋ ಟೈಮ್ ಬಂದಿದೆ
ಅಂತ ಹೇಳಕ್ಕೆ ಶುರು ಮಾಡಿದ್ದು ಕಳೆದ ಚುನಾವಣೆ ನಂತರ. ಅದಕ್ಕೂ ಮುಂಚಿನಿಂದನೂ ಕೂಡ ಸಿದ್ದರಾಮಯ್ಯ ಅವರು ಎಷ್ಟು ಪವರ್ಫುಲ್ಲು ಸೌತ್ ಕರ್ನಾಟಕದಲ್ಲಿ, ರೈಟ್ ಫ್ರಮ್ ಚಾಮರಾಜನಗರ ಟು ಬೆಂಗಳೂರುವರೆಗೂ ಕೂಡ. ಈಗ ಬರೀ ಏನು ಸೌತ್ ಕರ್ನಾಟಕ ಅಷ್ಟೇ ಅಂತಲ್ಲ, ಈಗ ಹಾಸನದಲ್ಲಿ ಕೆಲವ್ರಿಗೆ ಹೇಳಬೇಕು ಅಂದ್ರೂ ಕೂಡ ಹಾರ್ಟ್ಲ್ಯಾಂಡು, ಮಂಡ್ಯದಲ್ಲಿ ಅದೇ ಒಕ್ಕಲಿಗ ಈಗ ಸಚಿವ ಸ್ಥಾನದಲ್ಲಿರುವಂಥವ್ರು, ಶಾಸಕರುಗಳಾಗಿರುವಂಥವ್ರು, ಅಲ್ಲಿ ಅಹಿಂದ ಓಟ್ ಕನ್ಸಾಲಿಡೇಟ್ ಆಗಬೇಕು ಅಂದರೆ ಇದೇ ಸಿದ್ದರಾಮಯ್ಯ ಅವರು ಬೇಕು. ಅವರು ರಾಜಕೀಯ ಅನಿವಾರ್ಯತೆಗೆ ಮತ್ತು ಭವಿಷ್ಯದ ಲೆಕ್ಕಾಚಾರಗಳಿಗೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ನಿಂತಿರ್ಬೋದು ಕೆಲವರೆಲ್ಲ, ಆದರೆ ಈಗ ಯಾರ್ಯಾರ ಜೊತೆಗಿದಾರಲ್ಲ ಆ ಒಂದು ಶಾಸಕರುಗಳ ಗೆಲುವಿನಲ್ಲೂ ಕೂಡ ಸಿದ್ದರಾಮಯ್ಯ ಅವರ ವೈಯಕ್ತಿಕ ಪಾತ್ರ ಮತ್ತು ಅವರು ಕನ್ಸಾಲಿಡೇಟ್ ಮಾಡಿರುವಂಥ ಅಹಿಂದ ವೋಟ್ ಬ್ಯಾಂಕ್ನ ಪಾತ್ರ ದೊಡ್ಡದಿದೆ. ಬೇರೆ ಯಾರು ಬೇಡಪ್ಪ, ಈಗ ಬೆಳಗಾವಿಯಲ್ಲಿರುವಂಥ ಏನು ಗ್ರಾಮಾಂತರದಲ್ಲಿ ಗ್ರಾಮೀಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಗೆಲ್ಲಬೇಕು ಅಂದರೆ ಅಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಪಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಯಾನ್ ಕರ್ನಾಟಕ ಲೀಡರ್, ಈಗ ಅವರು ಸಪ್ರೇಟಾಗಿ ಹೊಸದಾಗಿ ಏನು ಹಳೆ ಮೈಸೂರಲ್ಲಿ ಡಿ ಕೆ ಶಿವಕುಮಾರ್ ಅವರು ವಿಸ್ ತೋರಿಸ್ಬೇಕು ವರ್ಸಸ್ ಅಂತ ಏನಿಲ್ಲ. ಆದರೆ ಮತ್ತೊಮ್ಮೆ ಪ್ಯಾನ್ ಕರ್ನಾಟಕ ಅಂದರೆ ಈಗ ಎಂಟೈರ್ ಉತ್ತರ ಕರ್ನಾಟಕದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಆ ಜನದಟ್ಟಣೆಯ ಒಂದು ಮೆಸೇಜು ಕ್ಲಿಯರ್ ಆಗುತ್ತೆ, ಪೊಲಿಟಿಕಲ್ ಡೆಫಿನೇಷನ್ ಇನ್ನೂ ಕೂಡ ಡಬಲ್ ಆಗುತ್ತೆ ಮತ್ತು ಸ್ಟ್ರೆಸ್ ಡಬಲ್ ಆಗುತ್ತೆ ಹೈಕಮಾಂಡ್ಗೆ. ಮತ್ತು ಅದನ್ನು ಇಲ್ಲೂ ಕೂಡ ಸಿಂಪಲ್ ಆಗಿ ಒಂದು ಟ್ರೇಲರ್ ರೀತಿ ಮಾಡ್ತಾ ಇದ್ದಾರೆ. ಅದಾದಮೇಲೆ ಮತ್ತೇನಾದರೂ ಚಟುವಟಿಕೆಗಳಾದರೆ ಎಕ್ಸ್ಪ್ಯಾನ್ಷನ್ ಆಗ್ಬೋದು, ಟ್ರೇಲರ್ ಬಿಟ್ಟವರು ಸಿನಿಮಾನೂ ಬಿಡ್ಬೋದು. ಸೊ ಆ ಲೆಕ್ಕಾಚಾರಕ್ಕೆ ಇಲ್ಲಿ ಸ್ವಲ್ಪ ಟ್ರೇಲರ್ ರೀತಿ ತೋರಿಸ್ತಾ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ. ಅಲ್ಲ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಯಾವ್ದಾದ್ರು ಪಕ್ಷದ ಮುಖಂಡ ಅಂದ್ರೆ ಇವರ ಜೊತೆಲಿರುವಂತವ್ರು ಏನಾದ್ರು ಮುಂದೆ ಕಾಣಿಸ್ಕೊಂಡಿದ್ರೆ ಅದು ಪಕ್ಷದ ಕೆಳಗಡೆ ಡಿ ಕೆ ಶಿವಕುಮಾರ್ ತಂದೆ ತರ್ತಾರೆ ಅಂತ ಗೊತ್ತಿದೆ. ಸೊ ಹೀಗಾಗಿ ಅಹಿಂದ ಸಂಘಟನೆಗಳ ಮುಖಾಂತರ ಅದೇ ಒಂದು ಜಾಣತನ ಈ ಸಲ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ ಸಲ ಹಾಸನದಲ್ಲಿ ಮಾಡಬೇಕು ಅಥವಾ ಮಾಡುವಂಥ ಸಮಾವೇಶವನ್ನು ಯಾವ ರೀತಿ ಪಕ್ಷದ ವೇದಿಕೆಯಲ್ಲಿ ತರಲಾಯಿತು ಅಂತ ಗೊತ್ತಿರೋದ್ರಿಂದ ಮತ್ತು ಮತ್ತಷ್ಟು ಗೊಂದಲಗಳು, ಹೈಕಮಾಂಡ್ ಕೂಡ ಸಿಟ್ಟಾಗತ್ತೆ, ಇವರು ಗೊಂದಲಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಪರೋಕ್ಷವಾಗಿ ಖರ್ಗೆ ಅವರು ಅದನ್ನೇ ಹೇಳಿರೋದು, ಇಬ್ಬರಿಗೂ ಸೇರಿದಂತೆ. ಸೊ ಆ ಹಿನ್ನೆಲೆಯಲ್ಲಿ ಮತ್ತಷ್ಟು ಟೀಕೆಗಳು ವ್ಯಕ್ತಿಗತವಾಗಿ ಇವ್ರ ಮೇಲೆ ಬರಬಾರ್ದು ಅನ್ನೋ ಕಾರಣಕ್ಕೆ ಅಹಿಂದ ಸಂಘಟನೆಗಳನ್ನ ಜಾಗೃತಿ ಮಾಡಬಾರ್ದು, ಅವರನ್ನ ರಾಜಕೀಯವಾಗಿ ಬಲಗೊಳಿಸಬಾರ್ದು ಅಂತ ಯಾರು ಹೇಳಕ್ಕಾಗಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ಸೈದ್ಧಾಂತಿಕ ನಿಲುವು ಮತ್ತು ಈಗಿನ ಚುನಾವಣಾ ಪ್ರಣಾಳಿಕೆ ಅತಿ ದೊಡ್ಡ ಅಂಶವೇ ಅದು, ಜಾತಿ ಗಣತಿ ಮತ್ತೊಂದು ಮಗದೊಂದು. ಸೊ ಆ ಹಿನ್ನೆಲೆಯಲ್ಲಿ ಅದನ್ನಂತೂ ಯಾರು ಅಬ್ಜೆಕ್ಟ್ ಮಾಡೋಕ್ಕಾಗಲ್ಲ, ರೈಟ್ ಫ್ರಮ್ ರಾಹುಲ್ ಗಾಂಧಿ ಅವರಿಂದ ಹಿಡಿದು ಇಲ್ಲಿನ ಯಾರ ಕಟ್ಟಕಡೆಯ ಕಾರ್ಯಕರ್ತನವರೆಗೂ. ಸೊ ಆ ಹಿನ್ನೆಲೆಯಲ್ಲಿ ಜಾಣತನದಿಂದ ಅವರಿಗೆ ಬೇಕಿರುವಂಥ ಪೂರಕ ವಾತಾವರಣವೇ ಇರೋದ್ರಿಂದ ಅದರ ಅಡಿಯಲ್ಲಿ ಅವರಿಗೆ ಬೇಕಿರುವಂಥ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡನ್ನೂ ಕೂಡ ಮಾಡ್ಕೋತಾ ಇದ್ದಾರೆ. ನಿಮಗೆ ವಿತೌಟ್ ಅಹಿಂದ ಕಾಂಗ್ರೆಸ್ ಸಾಧ್ಯನೇ ಇಲ್ಲ ಅಧಿಕಾರಕ್ಕೆ ಬರಲಿಕ್ಕೆ. ಇದು ಅಹಿಂದ ನಮಗೆ ಬೇಡ, ಅಹಿಂದ ಮತದಾರ ಬೇಡ, ಅಹಿಂದ ಲೀಡರ್ ಬೇಡ ಅಂತ ಕಾಂಗ್ರೆಸ್ಗೆ ಹೇಳೋ ಧೈರ್ಯನೂ ಇಲ್ಲ. ಅದಕ್ಕಾಗೇ ಅವರಿಗೆ ಇನ್ನು ದೇಶದಲ್ಲಿ ಅಹಿಂದ ಮತಗಳನ್ನು ಕೂಡ OBC ಮತಗಳನ್ನ ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಒಗ್ಗೂಡಿಸಲಿಕ್ಕೆ ಪ್ಲ್ಯಾನ್ ಮಾಡ್ತಿರ್ತಕ್ಕಂಥ, ನಿಮಗೆ ಬಿಹಾರ UP ಕೂಡ ಅಹಿಂದ OBC ಸಮುದಾಯದವ್ರನ್ನ ಅಧ್ಯಕ್ಷರು ಮಾಡಿರೋಂಥದ್ದು. ಈಗ ನಬೀನ್ ರವ್ರನ್ನು ಕೂಡ ಅವರು ಕೂಡ OBCಗೆ ಸೇರಿದಂಥವ್ರು. ಹಾಗಾಗಿ ಬಿಹಾರ ಚುನಾವಣೆಯ ರಿಸಲ್ಟ್ಗೆ ರಿಯಾಕ್ಷನ್ ಕೇಳಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕೇಳಿದ್ರು ಮಾಧ್ಯಮದವರು, ಸೊ ಏನು ಸರ್ ಬಿಹಾರದಲ್ಲಿ OBC ಆಗುತ್ತೆ ಹಂಗೆ ಅಂತೆಲ್ಲ ಆಯ್ತು, ಈ ಕಾಂಗ್ರೆಸ್ ಹಿಂಗಾಗ್ಬಿಡ್ತು ಅಂತ. ನಿತೀಶ್ ಕುಮಾರ್ ಯಾರ್ರೀ ಅಂತಂದ್ರು. ಸೊ ಅದರಲ್ಲೇ ಆ ಮೆಸೇಜ್ ಅಲ್ಲೇ ಕಾಂಗ್ರೆಸ್ ಹಿಂಗಾಗ್ಬಿಡ್ತು, OBC ಕೈ ಹಿಡಿಲ್ಲ ಕಾಂಗ್ರೆಸ್, ನಿತೀಶ್ ಕುಮಾರ್ ಯಾರ್ರೀ ಅಂತಂದ್ರು. ಸೊ ಇಲ್ಲಿ ನಾಯಕತ್ವವೂ ಕೂಡ ಇಂಪಾರ್ಟೆಂಟು, ನಿಮ್ಮ ಪಾರ್ಟಿ ಅಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡುವಂತಹ ಮುಖವೂ ಕೂಡ ಇಂಪಾರ್ಟೆಂಟ್ ಅನ್ನೋದನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವತ್ತೇ ಹೇಳಿದ್ದಾರೆ. ಅದ್ರ ಎಕ್ಸ್ಟೆಂಡೆಡ್ ವರ್ಷನ್ ಈಗ ಮತ್ತೀಗ ಟ್ರೇಲರ್ಗಳನ್ನ ಮತ್ತೆ ಬಿಡ್ತಾ ಇದ್ದಾರೆ ಟೀಮ್ ಕಡೆಯಿಂದ.